ಮಾಡ್ಕೊಳಕ್ ಕಲಿ. ಹೇಳೋದು ಕೇಳೋದು ಅವಶ್ಯಕತೆ ಇಲ್ಲ ನಿಮಗೆ. ಬರೀ ಹೇಳಾಕ ಕೇಳಾಕ ಕಲ್ತೀವಿ. ವಾಸನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಿಡ್ತೈತೇನು? ಭಾಳ ಚಲೋ ಹೇಳ್ತಾನಂದ್ರೆ ವಾಸನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಿಡ್ತೈತಿ? ಯಾವ ಈ ವಾಸನೆಗಳನ್ನು ಸಂಪೂರ್ಣವಾಗಿ ಸ್ವಲ್ಪ ಉಳಿದಂತೆ ನಾಶ ಮಾಡ್ಕೋತಾನೆ, ನಾವು ಅದರ ಲಾಭವನ್ನು ತಗೋತಾನೆ. ಏನು ಸುಖಿಗಳಾದವರೆಲ್ಲ ವಾಸನ ನಾಶ ಮಾಡಿಕೊಂಡ ಸುಖ ಹೊಂದಿದ್ರಿಲ್ಲ ಅವರು. ಬರೀ ಹೇಳೋದು ಕೇಳೋದು ಅಷ್ಟ ಮಾಡಲಿಲ್ಲ, ಅದರಂತೆ ಅವರ ವಾಸನೆಗಳನ್ನು ನಾಶ ಮಾಡಿಕೊಂಡು ಏನು ನುಡಿದಂತೆ ನಡೆ ಬೇಕಲ್ಲ. ಬರೀ ಮಾತಾಡಕ್ಕೆ ಬರ್ತೈತೆ ಎಲ್ಲರಿಗೆ. ಮಾಡುವಂಗೆ ಮಾಡೋದು ಎಲ್ಲ ಯಾಕ್ರಿ? ತಿನ್ನುವಂಗೆ ತಿನ್ನೋದು ಎಲ್ಲ, ನೋಡುವಂಗೆಲ್ಲ ಮಾಡುವಂಗೆ ಮಾಡೋದು, ಹಂಗೆ ಹೇಳುವಂಗೆ ಹೇಳೋದು ಯಾಕ್ರಿ? ಅನುಭವಕ್ಕೆ ಬರ್ಬೇಕಲ್ಲ. ಹಂಗಾಗಿತ್ತಿಲ್ಲ ನಮ್ದೆಲ್ಲ ಜೀವನ ಇದೇ ನಿತ್ಯ ನಡೆದೈತೆ. ನಮ್ದು ಬಿಟ್ಟಿರಾಕ್ ಬಂದತ್ತೆ ನಿನಗೆ ಒಂದರ ಒಂದರ ವಿಷಯ ಸಂಪರ್ಕ ಬಿಟ್ಟಿರಕ್ಕಾಗೈತಿನ? ನೋಡೋದು ಬಿಟ್ಟಿಯಾ, ಕೇಳೋದು ಬಿಟ್ಟಿಯಾ, ಮೋಸ ನೋಡೋದು ಬಿಟ್ಟಿಯಾ? ಯಾವ್ದನ್ ಬಿಟ್ಟಿ? ರುಚಿ ಬಿಟ್ಟಿಯಾ, ಸ್ಪರ್ಶ ಬಿಟ್ಟಿಯಾ? ಎಲ್ಲ ದೋಷ ಕಂಡಾಗ ಬಿಡಾಕ್ ಬರ್ತೈತೆ ನಮಗೆ. ಅವು ಸುಖರೂಪ ಅಂತ ಐತಿ ಗಡ್ಡೆ ಬಿಡಾಕ್ ಹೆಂಗಾಕೈತಿ? ಯಾಕೆ ಬಿಡಕ್ಕಾಗಲ್ಲ ಅಂದ್ರೆ ಅವು ಸುಖರೂಪ ಅನಿಸ್ತವು, ಇವ ಖರೆ ಅಂತ ಅನ್ಸತ್ತೆ. ಇವೆಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಯಾವುದೇ ಇಂದಿನ ಸಂಪರ್ಕ ಭೋಗ ಇಲ್ಲ, ಅನಿತ್ಯ ಐತಿ, ದುಃಖ ರೂಪ ಐತಿ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆದಾಗ, ಅದರ ದೋಷವನ್ನು ಕಂಡಾಗ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ವಿವೇಕ ಉದಯ ಆಗದ ಹೊರತೀವಿ ಎಲ್ಲ ನಮಗೆ ಸುಖರೂಪನ ಅನ್ನಿಸ್ತವೆ. ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪು ಸುಖರೂಪನ ಅಂತ ಅನ್ನಿಸ್ತಾವೆಲ್ಲ. ಏನು ಅದಕ್ಕೆ ನಮ್ಮಲ್ಲಿ ವಿವೇಕ ಜಾಗೃತ ಆದಾಗ ಇದರ ಹಕ್ಕಿಕತೆ ಗೊತ್ತಾಗ್ತದೆ. ವಿಚಾರದ ಬೆಳಕು ಅವಾಗ ದೋಷ ಕಾಣ್ತೈತಿ. ಈಗ ಕತ್ತಲ್ದಾಗ ಕೈ ಹಿಡಿಸ್ಕೊಂತವಾಗ ಏನ್ತೀವಿ? ಕತ್ತಲ್ದಾಗ ಏನೇನೋ ಮಾಡಿ ಸುಖ ಹೊಂದ್ಬೇಕಂತ ಹೊಂಟೀನಿ. ಜ್ಞಾನದ ಬೆಳಕಿಗೆ ಬಂದಾಗ ಮಾಡೋದೆಲ್ಲ ವ್ಯರ್ಥ ಇದು ಅನ್ನೋದು ಹೊಳಿತೈತಿ ನಿನಗೆ. ಕತ್ತಲೊಳಗಿನ ಕರ್ಮ ಅದು. ಕತ್ತಲೇನು ಕಳಿಲಾರ್ದು. ಏನ್ ಮಾಡೋದು ನೀನು? ಕರ್ಮಕಾಂಡ ಎಲ್ಲ ಕತ್ತಲೆಯೊಳಗಿನ ಕರ್ಮ, ಕತ್ತಲೆಯನ್ನು ಕಳಿಲಾರ್ದು ಅಂತ. ಅದಕ್ಕೆ ಬೆಳಕಿಗೆ ಬಾ ಅಂತೇಳಿ. ಬೆಳಕಿಗಿಂದ ನೋಡಿದ ಜ್ಞಾನದಿಂದ ನೋಡು ಯಾವ್ದು ಹಿತ ಯಾವ್ದು ಅಹಿತತೆ ಅನ್ನೋದು ಗೊತ್ತಾಗೈತಿ. ಜ್ಞಾನದಿಂದಲೇ ನೋಡು ಮನುಜ ಯಾವುದು ಬಲುಪಾಡ ಅಂತ. ಹಂಗೆ ಜ್ಞಾನ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕಲ್ಲ. ಅದರ ಸಂಬಂಧ ಇದನ್ನು ಹೇಳೋದು ಕೇಳೋದು ಮಾಡ್ಬೇಕಾಗಿತ್ತು. ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಪ್ರತಿಯೊಬ್ಬರು ಸತ್ಸಂಗ ಎದರ ಸಂಬಂಧ? ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕಾಗಿತ್ತು. ಜ್ಞಾನದ ಬೆಳಕು ಅದು ಜ್ಯೋತಿ, ಅದನ್ನು ಬೆಳಗಿಸ್ಬೇಕಾದ ಯಾವಾಗಲೂ ಅದರ ಎಚ್ಚರ ಬೆಳಕಿನ ಇದ ಕಡೆ ಬರ್ಬೇಕಂದ್ರೆ ನಮ್ಗೆ ಇದೆಲ್ಲ ಅಭ್ಯಾಸ ಮಾಡ್ಬೇಕಾಗತ್ತೆ. ಭಾಳ ಜ್ಯೋತಿ ಬೆಳಗುತ್ತಿದೆ, ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಈ ಭೌತಿಕ ಜ್ಞಾನ ಆತು, ಇದು ಬೆಳಕಲ್ಲ. ನಾವು ಅದನ್ನು ಅನುಭವಕ್ಕೆ ತಗೋಬೇಕಾತಂದ್ರೆ ಅದನ್ನು ನಾವು ಮೀರ್ಬೇಕಾಗತ್ತೆ. ಈ ಬೆಳಕು ಆತ್ಮನ ಪ್ರಕಾಶ ನಮ್ಮಲ್ಲಿ ಅದು ಜಾಗೃತ ಆಗ್ಬೇಕು. ಮೂರು ನಮೂನಿ ಬೆಳಕದಾವ ಅಂತ ಹೇಳ್ತಾರೆ ಈ ಭೌತಿಕ ಪ್ರಪಂಚಕ್ಕೆ. ಸೂರ್ಯನ ಬೆಳಕು, ವಿದ್ಯುತ್ ದೀಪ ಇದು ಬೇರೆ, ಹೌದಿಲ್ಲ? ಈ ಬೆಳಕಿನಿಂದ ಈ ವ್ಯವಹಾರ ನಡೆದೈತಿ. ಕನಸಿನೊಳಗ ಅಲ್ಲಿ ಆ ಬೆಳಕಿರ್ತೈತಿ, ಅಲ್ಲಿ ಎಲ್ಲ ನೋಡ್ತಿಲ್ಲ. ಯಾಕ್ರಿ? ಅಲ್ಲಿ ನೋಡ್ತಿಲ್ಲ. ಅಲ್ಲಿ ಒಂದು ಜಗತ್ತು, ಅಲ್ಲಿ ಬೆಳಕು, ಅಲ್ಲಿ ವ್ಯವಹಾರ ಹೆಂಗ್ ನಡೀತೈತೆ? ಎಲ್ಲ ಕಾಣ್ತಿರ್ತಾವಲ್ಲ ವಸ್ತು. ಅಲ್ಲಿ ಏನೈತಿ ಹೇಳಂಗಾರ? ಯಾವ ಬೆಳಕೈತಿ? ಅಲ್ಲಿ ಬ್ಯಾಟ್ರಿ ಉದಿರ್ತೀವಿ, ಲೈಟ್ ಹಚ್ತೀವ, ಹೆಂಗ್ ಗೊತ್ತಾಕೈತಿ ನಿನಗದು? ಯಾವ ಇರೋದಿಲ್ಲಲ್ಲ, ಆ ಬೆಳಕು ಎಲ್ಲಿ ಐತಿ ನಿನಗೆ? ಇನ್ನೊಂದು ಆತ್ಮ ಪ್ರಕಾಶ, ಜ್ಞಾನ ಜ್ಯೋತಿ ಅಂತ ಎಲ್ಲವನ್ನು ಬೆಳಗತಕ್ಕಂಥದ್ದು. ಅದಕ್ಕೆ ಪರಂ ಜ್ಯೋತಿ ಅಂದ್ರು. ಶ್ರೇಷ್ಠವಾದಂತಹ ಬೆಳಕು ಅದು, ಜ್ಞಾನದ ಜ್ಯೋತಿ, ಪರಂ ಜ್ಯೋತಿ. ಅದು ಯಾವಾಗಲೂ ಐತಿ. ಅದು ಇವು ಒಮ್ಮಿದ್ದು ಒಮ್ಮಿಲ್ದಂಗೆ ಅಕ್ಕವು. ನಿದ್ದೆ ಹೆಚ್ಚಾಗಿ ಸೂರ್ಯನ ಇದನ್ನು ಬೆಳಕೋಕತಿ,
ವಿದ್ಯುತ್ ಬೆಳಕು ಎಲ್ಲ ಹೋಗ್ತೈತಿ. ಆದರೆ ನಿನ್ನ ಸ್ವರೂಪದ ಬೆಳಕು ಯಾವಾಗಲೂ ಐತ. ಎಲ್ಲವನ್ನು ಅರಿತಾ ಇದೆ. ನಿದ್ಯಾಗು, ಕನಸಿನೊಳಗು, ಎಚ್ಚರಿದ್ದಾಗು, ಮೂರು ಅವಸ್ಥೆಗಳು ಇಲ್ಲದಾಗು ಎಲ್ಲವನ್ನು ಅರಿತಾ ಐತೆ. ಏನ್ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಂಥ ಆ ಪ್ರಕಾಶ, ಪ್ರಕಾಶಗಳಿಗೆಲ್ಲ ಪ್ರಕಾಶ ಅಂತಾರಲ್ಲ. ಏನ್ ಅದ ಆರದ ದೀಪ. ಇವು ಹೋಗಿದ್ವಲ್ಲ, ಆರಿ ಹೋಗುವು ನಾವು. ಕರೆಂಟ್ ಹೋಗ್ತೈತಿ. ಸೂರ್ಯ ಕೆಲವು ದಿನಕ್ಕೆ ಅದು ಹೋಗಿಬಿಡ್ತೈತಿ. ಏನ್ ತನ್ನ ಇದನ್ನು ಕಳ್ಕೊಂಡ್ಬಿಡ್ತೈತಿ ಅದು ಅಸ್ತಿತ್ವವನ್ನು. ಅದು ಶಾಶ್ವತವಾದದ್ದಲ್ಲ ಅದು. ಏನ್ ಎಲ್ಲವೂ ಕಾಲಾಧೀನ. ಏನ್ ಅದಕ್ಕೂ ಅವಧಿ ಐತೈತಿ. ಮುಗಿದು ಹೋಗ್ತದೆ. ಆದ್ರೆ ನಿನಗೆ ಆತ್ಮನ ಪ್ರಕಾಶ ಏನ್ ಅದು ಕಾಲ ದೇಶಗಳನ್ನು ಮೀರಿ ಐತಿ ಅಂತ ಯಾವಾಗಲೂ ಇದ್ದದ್ದು. ಏನ್ ಅಂತಹದ್ದನ್ನು ನೀವು ಹೊಂದೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲದು. ನಿರಂತರ ಇದರ ಅಭ್ಯಾಸದಾಗ ನಾವು ತೊಡಗಬೇಕು. ಏನ್ ಆರನೆಯ ಭೂಮಿಕೆಯಲ್ಲಿ ಸಂಸಾರದ ಅನುಭವವಾಗದೆ ಕೇವಲ ಚಿದ್ಗಣಾನಂದ ಸ್ವರೂಪದ ಅನುಭವವಾಗುವುದು. ಆರನೇ ಭೂಮಿಕೆ ಅದಕ್ಕೆ ಪದಾರ್ಥ ಭಾವನಾ ಅಂದ್ರು. ಏನ್ ಪದಾರ್ಥ ಭಾವನಾ ಆರನೇ ಭೂಮಿಕೆ. ಸಪ್ತ ಭೂಮಿಕೆಯೊಳಗೆ ಅದು ಆರನೇ ಭೂಮಿಕೆ. ಇನ್ನೊಂದು ತೋರದ ಅಜ್ಞಾನವಲ್ಲದ ಪದಾರ್ಥ ಭಾವನ. ಎಚ್ಚರಿಕೆ ತೋರಂಗಿಲ್ಲ, ಕನಸನ್ನು ತೋರಂಗಿಲ್ಲ, ನಿದ್ದೆನೂ ಇಲ್ಲ, ಇಲ್ಲಿ ಮಬ್ಬಲ್ಲ, ಅರಿವು ಜಾಗೃತ ಐತಲ್ಲಿ. ಅವಾಗ ಈ ಸಂಸಾರದ ಅನುಭವ ಕೇವಲ ಸಿದ್ಧಗಣಾನಂದ ಸ್ವರೂಪದ ಅನುಭವ. ನಾವು ಆ ಭೂಮಿಕೆ ಬರ್ಬೇಕಾದ್ರೆ ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತೆ ಆರನೇ ಭೂಮಿಕೆ. ಮೊದಲನೇ ಭೂಮಿಕೆನ ಬಂದಿಲ್ಲ ನಮಗೆ. ಸುಖೇಚ್ಛಾ ಭೂಮಿಕಾ ಮೊದಲೇದ್ದು. ಸುಖದ ಇಚ್ಛಾ ಯಾರಿಗೈತೆ? ನಿವ್ವಳ ಸುಖದ ಇಚ್ಛಾ, ವಿಷಯಗಳ ಭೋಗ ಸಂಬಂಧ ಇಲ್ಲೇ ಹೊಂದುವಂತ ಸುಖ. ಆ ಇಚ್ಛಾ ಐತೆ ನಮ್ಗೆ. ಈ ಭೋಗದ ಮೂಲಕ ಸುಖ ಹೊಂದಬೇಕನ್ನೋ ಇಚ್ಛಾ ಐತೆ. ಕಣ್ಣಿನ ಮೂಲಕ, ಕಿವಿ ಮೂಲಕ, ಚರ್ಮದ ಮೂಲಕ, ನಾಲಿಗೆ ಮೂಲಕ ಯಾಕ್ರಿ ಇವನ್ ಹೊಂದಬೇಕನ್ನೋ ಆಶೆ ಐತಿ. ಭೋಗಗಳ ಮೇಳಿಲ್ಲದೆ ಸವಿಯುವಂತ ಸವಿ, ಆ ಸುಖ. ಅದರ ಇಚ್ಛಾ ಯಾರಿಗೈತಿ? ಯಾವ ಭೋಗ ವಸ್ತುಗಳ ಸಂಬಂಧ ಇರಲಿಲ್ಲೇ ಅನುಭವ ಬರುವಂತಹ ಸುಖ, ಅದನ್ನು ಸುಖೇಚ್ಛಾ ಮೊದಲನೇ ಭೂಮಿಕಾ. ನಮಗಿನ್ನ ಉದಯ ಆಗಿಲ್ಲ ಅದು. ಅದು ಉದಯ ಆದಾಗ ವಿಚಾರಕ್ಕೆ ತೊಡಗ್ತದೆ. ಎರಡನೇ ಭೂಮಿಕಾ ಅದು ವಿಚಾರಣ ಅಂತ. ಏನ್ ಸುಖೇಚ್ಛಾ ಭೂಮಿಕಾ ಯಾವಾಗ ಉತ್ಕಟ ಇಚ್ಛಾ ಇರ್ತೈತಿ ಅವ ವಿಚಾರ ಮಾಡಕ್ ಶುರು ಮಾಡ್ತಾನ. ಏನ್ ಅದು ವಿಚಾರಣ. ಮೂರನೇದ್ದು ಅದು ತನು ಮಾನಸ ಅಂತ. ಮನಸ್ಸು ಸೂಕ್ಷ್ಮವಾಗುವಿಕೆ. ಮನಸ್ಸು ಸೂಕ್ಷ್ಮ ಆಗ್ಬೇಕಾದ್ರೆ ಜಡಭಾವನ್ನೆಲ್ಲ ಬಿಟ್ಟಾಗ ಅದಕ್ಕತಿ. ಜಡದ್ದನ್ನು ಹಿಡ್ಕೊಂಡು ಕುಂದಿರ್ತಿ ಅಲ್ಲಿ ತನಕ ಮನಸ್ಸು ಸೂಕ್ಷ್ಮ ಆಗುದಿಲ್ಲ. ಅದು ಮೂರನೇ ಭೂಮಿಕಾ. ಸುಖೇಚ್ಛ, ವಿಚಾರಣ, ಆನಂತರ ಸುಖೇಚ್ಛಾ ಭೂಮಿಕಾ ಮೊದಲೇದ್ದು, ಎರಡನೇದ್ದು ವಿಚಾರಣ, ಮೂರನೇದ್ದು ತನುಮಾನಸ, ಮೂರನೇದ್ದು ಸತ್ವಾಪತ್ತಿ. ಸತ್ವ ಪ್ರಧಾನ ಅಂದ್ರೆ ರಜೋ ತಮೋ ಗುಣಗಳೆಲ್ಲ ಪೂರ್ಣವಾದಂಥದ್ದು, ಶುದ್ಧ ಸತ್ವ ಪ್ರಧಾನವಾದದ್ದು. ಅದಕ್ಕೆ ಸತ್ವಾಪತ್ತಿ ಅಂತಾರೆ. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ. ಯಾವ ಜೀವನ ವೃತ್ತಿ ಸತ್ವ ಪ್ರಧಾನಕ್ಕತಿ ಆ ಜೀವಿಗೆ ಇದು ಅನುಭವ ಬರ್ತೈತಿ. ಅದಕ್ಕೆ ಸತ್ವ ಪ್ರಧಾನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಸಾತ್ವಿಕ ಆಹಾರ ಅಂತ ಒಂದು ವಿಚಾರಗಳು, ಆಹಾರ, ಒಂದು ಪರಿಸರ ಹೇಗ್ರಿ ಶುದ್ಧವಾಗಿರ್ಬೇಕು ನಮಗೆ. ರಜೋತಮಗಳು ಗುಣಗಳು ಅಳದಂತಹದ್ದು, ಅದು ಶುದ್ಧ ಸತ್ವ ಪ್ರಧಾನ ಆದಂತಹ ಗುಣ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಕಂಡದ್ದ ತಿನ್ಕೊಂತ ಅಡ್ಡಾಡ್ರಿ ಶುದ್ಧ ಸತ್ವ ಪ್ರಧಾನ ಅಂದ್ರೆ ಹೆಂಗಾಗ್ಬೇಕು? ಈಗ ತಂಗುಳದ್ ಹೊಡೆದಂದಿ ಯಾಕ್ರಿ ಅಂದ್ರೆ ಆಕಳಿಗೆ ಬರ. ಅದ್ರ ಗುಣಧರ್ಮನ ಅದ. ಎಂತ ಅನ್ನ ಉಂತಿ ಅಂತ ಮನಸ್ಸು ತಯಾರಕತಿ.
ತಾಮಸಿ ಗುಣವನ್ನು ಗುಣವುಳ್ಳಂಥ ಆಹಾರ ತಿಂದ್ರೆ ತಾಮಸಿ ವೃತ್ತಿ ಬರ್ತೈತಿ, ನಿದ್ದೆ ಬರಕ್ಕೆ ಚಲೋ ಆಕೈತಿ. ಯಾಕೋ ಹಿಂಗೆ ಆಹಾರದ ದೋಷ. ರಾಶಿ ಗುಣ ಅಂತ ಆಹಾರ ತಿಂದ್ರೆ ರಾಶಿ ಚಂಚಲ ಆಕೈತಿ ಮನಸ್ಸು. ಏನು ನೋಡಿದ್ಕೂಲೆ ಅದು ಬೇಕು, ಇದು ಬೇಕು, ಅದನ್ನು ಹೊಂದಬೇಕು. ರೂಪ ನೋಡಿದ ಕೂಡಲೇ, ಗಾಯನ ಕೇಳಿದ ಕೂಡಲೇ ಆ ವಿಷಯದ ಆಶಯ ಯಾಕೆ ಆಕೈತಿ? ಅದು ರಾಜಸಿ ಗುಣದ ಪ್ರಭಾವ. ಸತ್ವ ಪ್ರಧಾನ ಯಾವಾಗ ಜಾಕೈತಿ ಅವಾಗ ಶಾಸ್ತ್ರ ತಿಳಿತು ನೋಡಪ್ಪ ಇವತ್ತು ನನಗಂತ. ಏನು ದಿನ ಹೊಕ್ಕೆ ಅಂತ ತಿಳಿಯವಲ್ದ ನನಗಂದ. ಅಲ್ಲಿ ತಮ ಪ್ರಧಾನ ಇರ್ತೈತಿ, ರಜೋ ಪ್ರಧಾನ ಇರ್ತೈತಿ. ಸತ್ವ ಪ್ರಧಾನ ಜಾಗೃತ ಆದಾಗ ಇದು ತಿಳಿತೈತಿ ನಮ್ಗೆ. ಇದು ಮ್ಯಾಲ ಬಿದ್ದಾಗ ಒಂದು ಗುಣ ಮ್ಯಾಗ ಬಂದಾಗ 2 ಗುಣ ತೆಳಗ್ ಬಿದ್ದ. ನೆಗ್ಗಲ್ ಮುಳ್ಳಿನ ಉದಾಹರಣೆ ಕೊಡ್ತಾರೆ. ಸತ್ವ ಪ್ರಧಾನವಾದ ಗುಣ ಯಾವಾಗ ಇರ್ತೈತಿ, ಯಾವಾಗ ಇದು ಹೇಳಿದ್ದು ಗ್ರಹಣ ಆಕೈತಿ, ಅವಾಗ ಅದ್ರ ಸೂತ್ರ ನಮ್ಗೆ ಇಲ್ಲಿ ಬಂದು ತೂಗುಡ್ಸಕೈತಿ ಅಂದ್ರೆ ತಮ್ಮ ಪ್ರಧಾನ ಐತೆ ಅಂತ. ಅದು ಒಳಗೆ ಐತಿ, ತನ್ನ ಗುಣಧರ್ಮ ಅದು ಮಾಡತೈತಿ. ಏನು ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಅರ್ಜುನ ಭಗವದ್ಗೀತೆ ಒಳಗೆ ಅದನ್ನ ಹೇಳ್ಯಾರ. ಮೊದಲು ಅದಕ್ಕೆ ಅಜ್ಜವರು ತಿನ್ಬೋಬೇಕಪ್ಪ ಇದಕ್ಕೆ ಅಂತ ಅಂದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತದೆ. ತಿನ್ನುವ ಇದ್ದಾಗ ಇದರ ಅನುಭವ. ಏನು ತಿಂದ್ರೆ ಏನು ಅಕ್ಕೈತಿ ಅನ್ನೋದು ಬೇಕಲ್ಲ ನಿನಗೆ. ನಾಲಿಗೆಗೆ ರುಚಿ ಹತ್ತಂಗೆ ಹೊಡೆದೆ ಅಂದ್ರೆ ಅದು ಸಾತ್ವಿಕ ಗುಣ ಎಂಥವು. ಉದರಾರ್ಧ ಅನ್ನ, ಅದರರ್ಧ ನೀರು. ಎಷ್ಟು ತಿನ್ನಬೇಕು ಅದಿಲ್ಲ, ಅದು ಬೇಕಲ್ಲ, ಅದು ಗೊತ್ತಿಲ್ಲ ನಮ್ಗೆ. ನಾಲಿಗೆಗೆ ರುಚಿ ಐತೈತೆ ಅಂತ ಅದನ್ನು ಹೊಡೆದ್ರು ಅದು ಆಗೋದಿಲ್ಲ ಕೆಲಸ. ಉದರಾರ್ಧ ಅನ್ನ, ಅದರರ್ಥ ನೀರು, ಅದರರ್ಧ ಅನಿಲ ಸಂಚಾರಕ್ಕೆ ಬಿಡಬೇಕು. ಇದು ಪಥ್ಯಾಹಾರ ಅಂತಾರೆ. ಯೋಗ ವೃತ್ತಿಯೊಳಗೆ ಇದು ಬಹಳ ಮುಖ್ಯ. ಯೋಗಾಭ್ಯಾಸ ಮಾಡೋವಾಗ ಇದನ್ನು ಮಾಡಲಿಲ್ಲ ಅಂತಂದ್ರೆ, ಈ ನಿಯಮ ಪಾಲನೆ ಮಾಡಲಿಲ್ಲ ಅಂದ್ರೆ ನಮಗದು ದಕ್ಕುವುದಿಲ್ಲ. ಅದಿಲ್ಲ, ಹೊಡೆದಂದ್ರೆ ತುಂಬ ಹೊಡೆದಂದ್ರೆ ಯಾಕ್ರಿ ಈಗ ತಿಳ್ಬೇಕು. ಅಜ್ಜವ್ರ ಕಾಂಟಕ ಶಾಂಟಕ ಹೊಡೆದು ಬಂದು ಕುಂತ್ರಿ ಇಲ್ಲೇನು ತಿಳ್ಬೇಕು ಅಂತಿದ್ರು ಅಜ್ಜವ್ರು. ಉಂಬುಗೌಡ್ರಪ್ಪ ನಾವು ಸುಧಾರಿಸಿ ಬರೋದಿಲ್ಲ ನಮ್ಗೆ ಮಾತಾಡಕತ್ತಿದ್ರು. ಹೊಡೆದ ನಾಲಿಗೆ ರುಚಿಗೆ ಬಂದ ನಿದ್ದೆ ಹೊಡೆದ ಅಥವಾ ಜಾಸ್ತಿ ಚಲೋ ಐತಿಪ್ಪ ಹಬ್ಬ ಬಂದ್ಬಿಡ್ತೈತಿ. ಅದಕ್ಕೆ ಮಹಾತ್ಮರು ಆಹಾರದ ವಿಷಯದಲ್ಲಿ ಬಹಳ ಎಚ್ಚರಿರ್ತಾರೆ. ಅದಕ್ಕೆ ಅಡ್ಡಿಯ ಈ ಅನುಭವಕ್ಕೆ ಅಡ್ಡಿ ಆಗತ್ತೆ ಅಂದ್ರೆ ಆಹಾರ ಏನಾದ್ರು ದೋಷ ಐತಿ ಅಂತ ಅದಕ್ಕೆ ಯುಕ್ತವಾದಂಥ ಆಹಾರ, ಯೋಗಾಭ್ಯಾಸಕ್ಕೆ ಯುಕ್ತವಾದಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂತ. ಸಿಕ್ಕದ್ದ ಹೊಡ್ಕೊಂತ ಕಂಡದ್ದೆಲ್ಲ ತಿನ್ಕೊಂತ ಹೋದ್ರೆ ಕುಂಡ್ಯಾಗ ಚೋಳ ಕಡ್ಯಾಗ ಚಲೋ ಹೋಗ್ತಾವ. ಸುಮ್ಮನೆ ಕುಂಡ್ಯಾಗ ಹಚ್ಚೋದಿಲ್ಲ ಅದು. ಅದ್ರ ಧರ್ಮದ ಆ ಗುಣಗಳು ನಿನ್ನಲ್ಲಿ ಜಾಗೃತ ಆಕ್ಕವು. ಅದಕ್ಕೆ ಆಹಾರದ ಸಾಧಕಾವಸ್ಥೆಯೊಳಗೆ ನಮ್ಗೆ ಆಹಾರ ಎಂಥದ್ದು ಅನ್ನೋದು ಬೇಕಲ್ಲ, ತಿನ್ಬೋಬೇಕು ಅಂತ. ಸಿಗ್ತೈತಿ ಅನ್ನೋದು ಎಲ್ಲಾನು ಹೊಡೆದ್ ಬಿಡೋದು ಒಟ್ಟು ಅದಿಲ್ಲ. ಹೊಟ್ಟೆ ಎಸ್ತೈತಿ ಆ ಜ್ಞಾನ ಮೊದಲು ಬೇಕು ನಮಗೆ. ಇಲ್ಲಿ ರಜೋಗುಣ ಪ್ರಧಾನ ಆಯ್ತು, ಸತ್ವ ಪ್ರಧಾನ ಆಯ್ತು, ತಮ ಪ್ರಧಾನ ನೋಡ್ಕೊಂಡು ಆಹಾರವನ್ನು ಸೇವನೆ ಮಾಡಬೇಕು. ಅದರ ಜ್ಞಾನನೂ ಬೇಕಲ್ಲ ನಮ್ಗೆ. ಹಂಗೆ ಪಶು ಪಕ್ಷಿಗಳಿಗೆ ಏನು ಬೇಕಾದ ಆ ಪಶು ಪಕ್ಷಿಗಳೆಲ್ಲ ಭಾಳ ಸಿಕ್ಕದ ತಿನ್ನೋದಿಲ್ಲ. ಅವು ಅಷ್ಟು ನಮಗೆ ಜ್ಞಾನ ಇಲ್ಲ. ಸಿಕ್ಕದ್ದೇ ತಿನ್ನೋದಿಲ್ಲ ನೋಡ್ರಿ. ಅವು ಮೋಸ ನೋಡ್ತಾವ ಮೊದಲು ಚಂದ. ಸರಿಯಾಗಿ ಇದಿತ್ತಂದ್ರೆ ಅದನ್ನು ಯೋಗ್ಯದ್ದು ತಿಂತಾವಿಲ್ಲ ಅಂತ ನಾವು ಅದಕ್ಕೆ ಸತ್ವಾಪತ್ತಿ ಅಂತಾರೆ. ಸಪ್ತಭೂಮಿಕೆ ಸತ್ವಾಪತ್ತಿ. ಆನಂತರ ಅಸಂಸಕ್ತಿ ಅಂತ. ಎದುರಾಗೂ ಆಸಕ್ತಿ ಉಳಿಬಾರ್ದು ಅಂತ. ಇದ್ರಾಗ ಏನೂ ಇಲ್ಲಪ್ಪ ಅಂತ ದೋಷವನ್ನು ನಾವು ಪೂರ್ಣ ಕಂಡು ಅದರಾಗಿನ ವೈರಾಗ್ಯವನ್ನು ಹೊಂದೋದು. ಪೂರ್ಣ ವೈರಾಗ್ಯ, ಅಸಂಸಕ್ತಿ ಅಂದ್ರೆ ಪೂರ್ಣ ಜ್ಞಾನ, ಪೂರ್ಣ ವೈರಾಗ್ಯ ಬರಬೇಕಾಗ್ತದೆ. ಎದುರಾಗೂ ಆಸಕ್ತಿ ಇಲ್ಲ. ಈ ತೋರಿ ಎಡುಗುವಂಥ ವಸ್ತುಗಳು ಎದುರಾಗೂ ಆಸಕ್ತಿ. ಆ ನಂತರ ಈ ಪದಾರ್ಥ ಭಾವನ ಅಂತ ಇದಕ್ಕೆ ಹೇಳಿದ್ದ 6ನೇ ಭೂಮಿಕೆಯಲ್ಲಿ ಇದರ ಅನುಭವ ನಮಗೆ ಆಗುವುದು. ಆದ್ದರಿಂದ ನಾನು ಧನ್ಯನು, ದುಃಖದಿಂದ ತುಂಬಿದ ಈ ಸಂಸಾರವನ್ನು ಈಗ ನಾನು ಕಾಣೆನು, ಆದ್ದರಿಂದ ನಾನು ಧನ್ಯನು ಅಂತ. ಅದು 6ನೇ ಭೂಮಿಕೆಯನ್ನು ಹೊಂದಿದಾಗ ಅಂದಾರ ಅವರು. ಅಲ್ಲಿ 6ನೇ ಭೂಮಿಕೆಯೊಳಗೆ ಇದನ್ನು ಇವು ಕಾಣೋದಲ್ಪ. ಏನು ಜಗತ್ತಿನ ವ್ಯವಹಾರ ಏನು ಕೇವಲ ಆನಂದದ ಅನುಭವದಾಗ ಇತ್ತು. ಇದನ್ನು ನೆನಪಾದ್ರೆ ದುಃಖ ಆಗ್ತೈತಿ ನೋಡ್ರಿ. ಬರ್ದಂಗೆ ಮಾಡ್ಕೊ, ಎಂದೆಂದೆಂದೆಂದು ಇದನ್ನ ನೆನಪು ಬರ್ದಂಗೆ ಮಾಡ್ಕೊ.
ಇನ್ನೊಮ್ಮೆ ಎಂದೆಂದು ಬರಬಾರ್ದಪ್ಪ ಇದು. ಇಲ್ಲಿ ಬರ್ಲಂಗ್ ಮಾಡ್ಕೋ. ಬಾಗಾದಿ ಮುನಿ ಮುಂದೆ ಕಾಲಿಡ ಬೇಡ ಅಂದಾರ. ಶರೀರನ ಬಾಗಾದಿದ. ಇನ್ನೊಮ್ಮೆ ಈ ಶರೀರದ ಬ್ಯಾಡಪ್ಪ ನಮ್ಮ ಸವಾಸನ ಅಂತ. ಇದು ಹಿತ ಐತೆ ಅಂತ ಇದ್ರ ಬೆನ್ನು ಹತ್ತಿ ಬಂದಿನಿ. ಬಾಗಾದಿನ ಇದು ಶರೀರ. ಎಂದೂ ಇದ್ರ ಬೆನ್ನು ಹತ್ತಬೇಡ, ಇನ್ನು ಸಾಕಿದ್ರ ಸವಾಸ. ಎನ್ನೊಡನೆ ಸಮರಸವೆನ್ನು ಬೇಡರೆ ತನುವೆ ಮುನ್ನಿನಂತೆ ನೀನು ಅನ್ಯವೆನಿಗೆ. ನಿನ್ನ ಬೇರೆ ನಾನ ಬೇರೆ. ನಿನ್ನ ನಾನ ತಿಳ್ಕೊಂಡು ಒದ್ದಾಡಿನಿ ಇಲ್ಲಿ ತನಕ ಗೊತ್ತಾಗ್ಲಿಕ್ಕೆ. ಅಜ್ಞಾನದಿಂದ ನಾನು ಇದಂತ ತಿಳ್ಕೊಂಡೀನಿ. ಅಜ್ಞಾನದ ಪರಿಣಾಮನ ಇದು. ನಾನು ಅಲ್ಲದನ್ನು ನಾನಂತ ತಿಳ್ಕೊಂಡದ್ದು. ಜ್ಞಾನ ಮಾಡ್ಕೊಂಡೆ ಅಂದ್ರೆ ನೀನು ಅಲ್ಲದ್ದು ಯಾವುದು, ನೀ ಯಾವ್ದು ನೀನು ಹೊಳದ, ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೋತಿ. ಅದಕ್ಕೆ ಮುಕ್ತಿ ಅಂತ. ಜ್ಞಾನದಿಂದನೇ ನಿನಗೆ ನೀ ಅಲ್ಲದ್ದು ಯಾವ್ದು ಅನ್ನೋದು ಗೊತ್ತಾಕೈತಿ. ಅವಾಗ ಬಿಡಾಕ್ ಗೊತ್ತೈತಿ. ಅಜ್ಞಾನ ಇತ್ತಂದ್ರೆ ಎಲ್ಲಿ ತನಕ ಅಜ್ಞಾನದ ಅಲ್ಲಿ ತನಕ ನಿನಗೆ ಇದನ್ನು ಬಿಡಾಕಾಗುದಿಲ್ಲ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ಅದಕ್ಕೆ ಗೊತ್ತು ಮಾಡ್ಕೋ. ಜ್ಞಾನ ಮಾಡಿಕೋ ಮನುಜ. ಜ್ಞಾನ ಆತ್ಮಜ್ಞಾನ ಅಂದ್ರೆ ನಿನ್ನ ಜ್ಞಾನವನ್ನು ಮಾಡ್ಕೊ. ಅದನ್ನು ಬಿಟ್ಟುಕೊಟ್ಟು ನೀ ಇದನ್ನ ಮಾಡ್ಕೊಂತ ಇದ್ರಾಗ ಒಳೆತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಕುಡಿತು ನಿನ್ನ ನಿಜವನ್ನು ನೋಡು. ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ. ದೌಡ್ ಮಾಡ್ಕೋ. ಈ ಶರೀರ ಹೋಗೋದ್ರೊಳಗಾಗಿ ಮಾಡ್ಕೋಪ. ಇದ್ರ ಲಾಭ ಮಾಡ್ಕೋ ಅಂತ ಹೇಳ. ಒಂದೊಂದಿಷ್ಟು ಕಟ್ಟಿಗೆ ಇಟ್ಕೋತೀರನಪ್ಪ. ಇದು ಹಂಗ ಬಾಳ ಇದು ಇಲ್ಲದಾಗ ಬಲಿ ಬಾಳ ಚಲೋ ಅನಸ್ತೈತಿ. ಯಾಕ್ರಿ ಕೇಳ್ಬೇಕು ಅನಸ್ತೈತಿ, ಹೌದಿಲ್ಲ? ಅದಕ್ಕೆ ಮಾಡ್ಕೊರ ಹಾಕಿಲ್ಲ. ಅದ್ರ ಸಂಬಂಧ ಇದನ್ನೆಲ್ಲ ವ್ಯವಸಾಯ ಮಾಡೋದು ಅದ್ರ ಸಂಬಂಧಪ್ಪ. ಮುಖ್ಯವಾಗಿ ಇದನ್ನ ಇದು ಮುಂದೆ ಆದ ಉಳಿಕಿದ್ದೆಲ್ಲ ವ್ಯವಹಾರ ಅದಕ್ಕೆ ಅನುಕೂಲ ಆಗುವಂತ ಅವನು ಮಾಡೋದು. ಏನ್ ನೈಮಿತ್ತಿಕ ಕರ್ಮಗಳವೆಲ್ಲ. ಇದು ನಿಮಿತ್ತ ಕರ್ಮ, ನಿತ್ಯ ಕರ್ಮ. ಅವು ನೈಮಿತ್ತಿಕ ಕರ್ಮಗಳು ಅಂದಾರ. ಇದು ಹಿಂಗದೆ ಬಿಟ್ಟು ಬಿಡದೆ ಇದು ಅಭ್ಯಾಸ ಒಳಗೆ ನಡಿಬೇಕಿದಂತ. ಅಂದ್ರೆ ಎಲ್ಲರಿಗೂ ಕಲ್ಯಾಣ ಆಕೈತಿ. ಪ್ರತಿಯೊಬ್ಬರು ನಾವು ಮಾಡ್ಕೊಳ್ಬೇಕಾದಂಥ ಕರ್ತವ್ಯ ಇದು. ಯಾರದೇ ಒಬ್ಬರಿಗೆ ಸಂಬಂಧ ಅಲ್ಲ. ಪ್ರತಿಯೊಂದು ಜೀವಿಗೆ, ಜಗತ್ತಿನ ಎಲ್ಲಾ ಜೀವಿಗಳಿಗೂ ಸಂಬಂಧಪಟ್ಟದ್ದದ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ಏನು ಮಾಡ್ಕೋಬೇಕು ಅನ್ನೋದು ಇದೇ ವ್ಯವಸಾಯದಾಗ ತೊಡಗಬೇಕು. ಇದನ್ನು ಮಾಡ್ಕೊತ ಇದ್ದಾಗ ದಿನ ಹೊಲ ಹಸನು ಮಾಡ್ಕೊತ ಇದ್ರೆ ಸ್ವಚ್ಛ ಇರ್ತೈತಿ. ಇಲ್ಲ ಬಿಟ್ಟೆ ಅಂದ್ರೆ ಕಸ ಬೆಳೆದು ಬಿಡ್ತಾವು, ಹೌದಿಲ್ಲ? ಇವೆಲ್ಲ ಏನಾಕೈತಿ, ಭೂಮಿ ಎಲ್ಲ ಹೊಲಸಾಗಿಬಿಡ್ತೈತಿ. ಮನಸ್ಸು, ಭೂಮಿ ಮನಸ್ಸು ಅಂತಃಕರಣ ಸ್ವಚ್ಛ ಮಾಡ್ಕೊ. ಇದನ್ನು ಯಾವಾಗಲೂ ಇದರ ಅಭ್ಯಾಸದ ತುಡಿದ ಹಸನಾಕೈತಿ. ಅವಾಗ ಇಲ್ಲಿ ಏನು ಬಿತ್ತಿ ಅದೆಲ್ಲ ಫಲಿಸ್ತೈತಿ ಅಂತ, ಏನೆಲ್ಲ ಸಿದ್ಧಿಸ್ತೈತಿ ನನಗೆ. ಅದಕ್ಕೆ ನಾವು ಇದರ ಅಭ್ಯಾಸ ಮಾಡಬೇಕು. ಹಸನ ಮಾಡ್ಕೋ. ಇದನ್ನು ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು ಅನ್ನೋ ಇದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಇದೇ ಸಾಧನವನ್ನು ಮಾಡ್ಕೋಬೇಕು. ಅಂದಾಗ ನಮ್ಮ ಭೂಮಿ ಹಸನ ಇರ್ತೈತಿ. ಅವಾಗ ಇದು ಎಲ್ಲ ನಮ್ಗೆ ಅನುಭವ ಬರಾಕ್ ಶುರು ಮಾಡ್ತೈತಿ. ಎದಕ್ಕೆ ಬಂದೇವು ನಾವು ಅನ್ನೋದು ಹೊಡಿತೀವಿ. ಅದಕ್ಕೆ ಈ ವ್ಯವಸಾಯ ಬಿಡಬಾರ್ದು. ಅಂತಃಕರಣ ಸ್ವಚ್ಛ ಮಾಡ್ಕೊಳಿಕ್ಕೆ ಇದ ಶ್ರವಣ ಮನನ ನಿಧಿಧ್ಯಾಸನ ಇದಕ್ಕೆ ಸಾಧನ. ಹಿಂಗದೆ ಬಿಟ್ಟು ಬಿಡದೆ ಒಂದು ಮನೆಯಾಗ ಹೆಣ ಕುಂತೈತೆ ಅಂದ್ರೆ ಬಿಡಬಾರ್ದು ಅಂತ ಹೇಳ್ತಾರೆ. ಮಹಾ ಪುಣ್ಯ ಬೇಕಲ್ಲ ನಾವು. ತಿಳಿದೇ ಇರಲಿ, ಅಲ್ಲಿ ಕುಂತರ ಬರೋನು ಎದ್ದಂತ. ಇಷ್ಟೊಂದು ಇದರ ಬೇಕಲ್ಲ ಬೈಕೆಗಳು. ಉತ್ಕಟ ಇಚ್ಛಾ ಇದ್ರೆ ಆಕೈತಿ. ಬಿಡು. सदा साधु संत महाराज की